ಜೈ ಕನ್ನಡಾಂಬೆ. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿವೇಕ್ ಆಚಾರ್ಯ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಟು ವಿವೇಕ್ಸ್ ಕಿಚನ್ ವರ್ಲ್ಡ್. ಸೊ ಇವತ್ತೊಂದು ರೆಸಿಪಿ ಹೇಳ್ಕೊಡೋಣ ಅಂತ ಬಂದಿದ್ದೀನಿ ರೀ. ಯಾವ್ದು ಗೊತ್ತಾ ಅದು? ಚೀಸ್ ಬಟರ್ ಸ್ಯಾಂಡ್ವಿಚ್. ಹೇಗಿದೆ ಹೆಸರು? ಹೆಸರು ಚೆನ್ನಾಗಿದ್ರೆ ಅಷ್ಟೇ ಸಾಕಾ? ಸ್ಯಾಂಡ್ವಿಚ್ಚು ಅಷ್ಟೇ ಚೆನ್ನಾಗಿರ್ಬೇಕಲ್ವಾ? ಖಂಡಿತ ಇದು ನಿಮಗೆ, ನಿಮ್ಮ ಮನೆಯವ್ರಿಗೆ, ನಿಮ್ಮ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ರೀ. ನಿಮ್ಮ ಮಕ್ಕಳಂತೂ ನಿಮ್ಮ ಹಿಂದೆನೇ ಬೀಳ್ತಾರೆ, ಅಮ್ಮ ನಂಗೆ ಪದೇ ಪದೇ ಮಾಡಿಕೊಡಿ ಇದನ್ನ ಅಂತ. ಹಾಗಾದರೆ ಬನ್ನಿ, ಯಾಕೆ ತಡ ಮಾಡೋದು, ಈ ರೆಸಿಪಿನ ಮಾಡೇ ಬಿಡೋಣ. ಆಹಾ, ಸ್ವಲ್ಪ ತಡೀರಿ, ನಂದೊಂದು ಪರ್ಸ್ನಲ್ ಒಪಿನಿಯನ್ ಇದೆ ರೀ. ನಾನು ಯಾವುದೇ ಅಡುಗೆ ತಯಾರು ಮಾಡಬೇಕಾದ್ರೂ ನಮ್ಮ ನೆಲದ ಪದಾರ್ಥಗಳನ್ನೇ ಉಪಯೋಗಿಸ್ತೀನಿ. ಹಾಗಂದರೆ ನಂದಿನಿ ಬೆಣ್ಣೆ, ನಂದಿನಿ ಚೀಸ್ ಉಪಯೋಗಿಸ್ತೀನಿ, ಗಾಣದ ಎಣ್ಣೆ ಉಪಯೋಗಿಸ್ತೀನಿ ರೀ. ತುಂಬ ಹೈಜೀನ್ ಆಗಿರುತ್ತೆ ಹಾಗೂ ತುಂಬ ರುಚಿಕರವಾಗಿರುತ್ತೆ. ಖಂಡಿತ ನಾನು ಅಂದ್ಕೊತೀನಿ ನೀವು ಇದನ್ನೇ ಉಪಯೋಗಿಸ್ತೀರಾ ಅಂತ. ಓಕೆ, ಸೊ ಯಾಕೆ ತಡ ಮಾಡೋದು, ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಮೊದಲು ನಿಮಗಿಷ್ಟವಾಗಿರೋ ಯಾವುದಾದ್ರೂ ಬ್ರೆಡ್ನ ಚೂಸ್ ಮಾಡ್ಕೊಳ್ಳಿ. ಈಗ ಮಿಲ್ಕ್ ಬ್ರೆಡ್ ಆಗಿರ್ಬೋದು, ಬ್ರೌನ್ ಬ್ರೆಡ್ ಆಗಿರ್ಬೋದು, ಅಥವಾ ವೀಟ್ ಬ್ರೆಡ್ ಆಗಿರ್ಬೋದು. ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ಅದನ್ನು ತೊಗೊಳ್ಳಿ. ಒಂದು 4ರಿಂದ 5 ಪೇರ್ ಸ್ಲೈಸ್ನ ಮಾಡ್ಕೊಳ್ಳಿ. ಏನಂದರೆ ಬ್ರೆಡ್ ತೊಗೊಂಬರ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಬೇಕರಿಯಲ್ಲಿ ಕಟ್ ಮಾಡಿಸ್ಬೇಡಿ. ಯಾಕೆಂದರೆ ತುಂಬ ತೆಳುವಾಗಿ ಬರೋದ್ರಿಂದ ಸ್ಯಾಂಡ್ವಿಚ್ಚು ಅಷ್ಟು ಚೆನ್ನಾಗಿ ಬರೋದಿಲ್ಲ, ಮತ್ತು ನಾವು ತಿನ್ನಬೇಕಾದ್ರೆ ಎಲ್ಲ ಕೆಳಗೆ ಬಿದ್ದೋಗುತ್ತೆ ಅಲ್ವಾ? ಸೊ ಬ್ರೆಡ್ನ ಹಾಗೆ ತೊಗೊಂಬನ್ನಿ, ಮನೆಯಲ್ಲೇ ನೀವೇ ಸ್ವಲ್ಪ ದಪ್ಪ ಸ್ಲೈಸ್ ಬರೋ ಥರ ಕಟ್ ಮಾಡ್ಕೊಳ್ಳಿ. ಓಕೆನಾ? ಕಟ್ ಮಾಡ್ಕೊಂಡಿರೋ ಬ್ರೆಡ್ ಸ್ಲೈಸ್ಗೆ 2 ಕಡೆ ಬೆಣ್ಣೆನ ಹದವಾಗಿ ಸವರಿ ಮೀಡಿಯಮ್ ಫ್ಲೇಮಲ್ಲಿ ಹೆಂಚಿನ ಮೇಲೆ ಇಟ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿ. ಇನ್ನೊಂದು ವಿಚಾರ, ಹೈ ಫ್ಲೇಮಲ್ಲಿ ಏನಾದರೂ ಇಟ್ಕೊಂಡ್ರೆ ಬ್ರೆಡ್ ಬೇಗ ಸೀದೋಗ್ಬಿಡುತ್ತೆ ಕಣ್ರಿ. ಹುಷಾರಾಗಿ ಮಾಡ್ಕೊಳ್ಳಿ. ಸೀದೋಗಿರೋದನ್ನ ತಿನ್ನಕ್ಕೆ ಚೆನ್ನಾಗಿರಲ್ಲ, ಮಕ್ಕಳು ಇಷ್ಟಪಡಲ್ಲ. ಓಕೆನಾ? ರೋಸ್ಟ್ ಮಾಡ್ಕೊಂಡಂಥ ಎಲ್ಲ ಬ್ರೆಡ್ಗಳನ್ನ ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಯಾವ ತರಕಾರಿ ಬೇಕು ಅಂತ ನಾನು ಹೇಳ್ತೀನಿ. ಕ್ಯಾರೆಟ್, ಸೌತೆಕಾಯಿ, ಗೂರೆಹಣ್ಣು, ಎಲೆಕೋಸು. ಕನ್ಫ್ಯೂಸ್ ಆಗಿಬಿಟ್ರಿ ಎಲ್ಲ, ಗೂರೆಹಣ್ಣು ಅಂದರೆ ಏನಪ್ಪ ಇದು ಅಂತ. ಟೊಮೆಟೊ ಕಣ್ರಿ. ಮಸಾಲೆ ಪುಡಿಗಳು ಯಾವ್ದ್ಯಾವ್ದು ಬೇಕು ಅಂತ ಹೇಳ್ತೀನಿ. ರೆಡ್ ಚಿಲ್ಲಿ ಪೌಡ್ರ್ ಸ್ವಲ್ಪ ತೊಗೊಳ್ಳಿ, ಪೆಪ್ಪರ್ ಪೌಡ್ರ್ ತೊಗೊಳ್ಳಿ, ಒಂದು ಚಿಟಿಕೆ ಅರಿಶಿನ ಪುಡಿ ತೊಗೊಳ್ಳಿ, ಮತ್ತು ಉಪ್ಪು ಮರಿಬೇಡ್ರಿ. ಇದಾದ ನಂತರ ತರಕಾರಿಗಳನ್ನು ಹೇಗೆ ಕಟ್ ಮಾಡೋದು ಅಂತ ಹೇಳ್ತೀನಿ. ತರಕಾರಿ ಕಟ್ ಮಾಡೋದು ಒಂದು ಕಲೆ ಕಣ್ರಿ. ಮಕ್ಕಳಿಗೆ ಸಣ್ಣ ಸ್ಲೈಸಲ್ಲಿ ಕಟ್ ಮಾಡಿಕೊಟ್ರೆ ಅಗದು ತಿಂದು ಜೀರ್ಣ ಮಾಡ್ಕೊಳ್ಳೋದಕ್ಕೆ ತುಂಬ ಸುಲಭವಾಗುತ್ತೆ. ದಪ್ಪ ಸ್ಲೈಸ್ ಕಟ್ ಮಾಡಿದ್ರೆ ಮಕ್ಕಳು ಮೊದಲೇ ತರಕಾರಿ ತಿನ್ನಲ್ಲ. ಅಂಥದ್ರಲ್ಲಿ ನಾವು ಅಷ್ಟು ದಪ್ಪ ತರಕಾರಿ ಹಾಕಿದ್ರೆ ಅವ್ರು ಹೇಗೆ ತಿಂತಾರೆ ಹೇಳಿ? ಇಷ್ಟಪಟ್ಟು ತಿನ್ನಬೇಕು ಅಂದರೆ ನಾನು ಹೇಳೋ ವಿಧಾನದಲ್ಲಿ ಕಟ್ ಮಾಡ್ಕೊಳ್ಳಿ. ಸೌತೆಕಾಯಿ ಸಿಪ್ಪೆ ಎರಿಯುವಂಥ ಪೀಲರ್ ಇದೆಯಲ್ಲ, ಅದೇ ಪೀಲರ್ನ ಉಪಯೋಗಿಸ್ಕೊಂಡು ಸೌತೆಕಾಯಿ ಸಿಪ್ಪೆ ಎರಿಯೋ ಥರ ಎರ್ಕೊಂಡ್ರೆ ಸಣ್ಣ ಸ್ಲೈಸ್ ಬರುತ್ತೆ. ಆಗ ಮಕ್ಕಳಿಗೆ ತರಕಾರಿ ತಿಂತಾ ಇದ್ದೀವಿ ಅಂತಲೇ ಅನಿಸಲ್ಲ. ಟೊಮೆಟೊ ಒಂದನ್ನು ಮಾತ್ರ ರೌಂಡ್ ಸ್ಲೈಸ್ ಮಾಡ್ಕೊಳ್ಳಿ. ಸ್ವಲ್ಪ ದಪ್ಪ ಇರೋವಂಥ ಟೊಮೆಟೊ ತೊಗೊಳ್ಳಿ. ಹಾಗೆ ನಾನು ಹೇಳಿದಂಥ ಎಲ್ಲ ಪುಡಿಗಳನ್ನು ಮಿಶ್ರಣ ಮಾಡಿ ಒಂದು ಬಟ್ಲಲ್ಲಿ ಇಟ್ಕೊಳ್ಳಿ. ಈಗ ಮಾಡೋ ವಿಧಾನ ಹೇಳ್ಕೊಡ್ತೀನಿ. ನಿಮ್ಮ ಹತ್ರ ಸ್ಯಾಂಡ್ವಿಚ್ ಮೇಕರ್ ಇದ್ದರೆ ಸ್ವಲ್ಪ ಈಸಿ ಆಗುತ್ತೆ ಕೆಲಸ. ಅಕಸ್ಮಾತ್ ಸ್ಯಾಂಡ್ವಿಚ್ ಮೇಕರ್ ಇಲ್ಲದೆ ಇರೋರು ಹಂಚಲ್ಲಿ ಇಟ್ಕೊಂಡು ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ನಂತರ ಹೇಳ್ಕೊಡ್ತೀನಿ. ಸ್ಯಾಂಡ್ವಿಚ್ ಮೇಕರ್ ಇಟ್ಕೊಂಡಿರೋವಂಥವ್ರು ಫಸ್ಟು ಬ್ರೆಡ್ ಸ್ಲೈಸ್ನ ಕೆಳಗೆ ಇಟ್ಕೊಳ್ಳಿ. ಅದರ ಮೇಲೆ ಒಂದು ಚೀಸ್ ಸ್ಲೈಸ್ನ ಇಟ್ಕೊಳ್ಳಿ, ತರಕಾರಿಗಳನ್ನು ಹಾಕ್ಕೊಳ್ಳಿ. ಅದರ ಮೇಲೆ ಮಿಶ್ರಣ ಮಾಡ್ಕೊಂಡಿರುವಂಥ ಪುಡಿಗಳನ್ನೆಲ್ಲ ಉದುರಿಸ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಎಲೆಕೋಸನ್ನ ತೆಗೆದು ಅದ್ರ ಮೇಲೆ ಇಟ್ಟು, ನಂತರ ಇನ್ನೊಂದು ಬ್ರೆಡ್ ಸ್ಲೈಸ್ನ ಹಾಕಿಟ್ಟು ಸ್ಯಾಂಡ್ವಿಚ್ ಮೇಕರಲ್ಲಿ ಹಾಕಿ ಸ್ವಲ್ಪ ವೆಯ್ಟ್ ಇಟ್ಟು ಪ್ರೆಷರ್ ಕೊಡಿ. ಗರ್ಗರಿ ಆಗಬೇಕು ಬ್ರೆಡ್ಡು, ಆಗ ಸ್ಯಾಂಡ್ವಿಚ್ಚು ಖಂಡಿತ ಚೆನ್ನಾಗಿರುತ್ತೆ. ಇನ್ನೊಂದು ವಿಚಾರ, ಚೀಸ್ ಸ್ಲೈಸ್ ಹಾಕಿರ್ತೀರಲ್ಲ ಅದು ಮೆಲ್ಟ್ ಆಗಬೇಕು. ಮೆಲ್ಟ್ ಆದ್ರೇ ಅದು ತಿನ್ನೋದಕ್ಕೆ ರುಚಿಕರವಾಗಿರುತ್ತೆ. ಓಕೆ, ಈಗ ತವಾ ಅಥವಾ ಹೆಂಚಿನ ಮೇಲೆ ಇಟ್ಕೊಂಡು ಮಾಡ್ಕೊಳ್ತಿರೋರಿಗೆ ಹೇಳ್ಕೊಡ್ತೀನಿ. ಬ್ರೆಡ್ ಸ್ಲೈಸ್ನ ಹಾಕ್ಕೊಳ್ಳಿ, ಅದರ ಮೇಲೆ ಚೀಸ್ ಸ್ಲೈಸ್ ಹಾಕ್ಕೊಳ್ಳಿ. ಕ್ಯಾರೆಟು ಮತ್ತು ಸೌತೆಕಾಯಿನ ಫಸ್ಟ್ ಇಟ್ಕೊಳ್ಳಿ. ಅದರ ಮೇಲೆ ಒಂದು ಸ್ಲೈಸ್ ಟೊಮೆಟೊ ಹಣ್ಣು ಇಟ್ಕೊಳ್ಳಿ, ಪುಡಿ ಉದುರಿಸಿ. ಇದಾದ ನಂತರ ಎಲೆಕೋಸನ್ನ ಇಟ್ಕೊಳ್ಳಿ. ನಿಮಗೆ ಇನ್ನೊಂದು ವಿಚಾರ ಹೇಳೋದು ಮರ್ತಿದ್ದೆ. ಖಾರ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಪುದೀನ ಚಟ್ನಿ ಮಾಡಿಟ್ಕೊಳ್ಳಿ. ಅದನ್ನು ಮೊದಲೇ ಬ್ರೆಡ್ ಸ್ಲೈಸ್ಗೆ ಹಾಕಿಟ್ಕೊಂಡ್ರೆ ಸ್ವಲ್ಪ ಖಾರ ಇರುತ್ತೆ, ದೊಡ್ಡವ್ರು ತಿನ್ಬೋದು, ಆದರೆ ಮಕ್ಕಳಿಗೆ ಬೇಡ ಅಂತ ನನ್ನ ಒಪಿನಿಯನು.
ಇದಾದ ನಂತರ ಸ್ಯಾಂಡ್ವಿಚ್ ಮೇಲೆ ಒಂದು ಪ್ಲೇಟ್ನ ಇಟ್ಟು ಅದರ ಮೇಲೆ ಸ್ವಲ್ಪ ಭಾರವಾಗಿರೋ ಅಂಥದ್ದನ್ನು ಏನಾದರೂ ಇಡಿ. ಯಾಕೆ ಅಂದರೆ ಸ್ಲೈಸ್ ಇಟ್ಟಿದ್ದೀವಲ್ಲ, ಚೀಸ್ ಸ್ಲೈಸು ಅದು ಮೆಲ್ಟ್ ಆಗಬೇಕು. ಮೆಲ್ಟ್ ಆದಾಗ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಸೊ ಸ್ನೇಹಿತರೆ, ಈಗ ಚೀಸ್ ಬಟರ್ ಸ್ಯಾಂಡ್ವಿಚ್ ಮಾಡೋದನ್ನು ಹೇಗೆ ಅಂತ ಕಲ್ತ್ಕೊಂಡ್ರಿ ಅಲ್ಲ. ಇದ್ರ ಜೊತೆಗೆ ಯಾವುದಾದ್ರೂ ಒಂದು ಫ್ರೂಟ್ ಜ್ಯೂಸ್ ಮಾಡಿಕೊಡಿ, ಎರಡು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಸ್ನೇಹಿತರೆ, ನಾನು ಹೇಳ್ಕೊಟ್ಟಿದ್ದ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಮಾಡಿಬಿಡ್ತೀರಾ? ತುಂಬ ಹೆಲ್ಪ್ ಆಗುತ್ತೆ ರೀ. ಚೆನ್ನಾಗಿತ್ತು ಚೆನ್ನಾಗಿಲ್ಲ ಅನ್ನೋದನ್ನಾದರೂ ಮೆನ್ಷನ್ ಮಾಡಿ, ಓಕೆ? ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ರೀ ಪ್ಲೀಸ್ ಕಣ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇಂಥ ನೂರಾರು ರೆಸಿಪಿಗಳನ್ನ ನಿಮ್ಗೆ ಹೇಳ್ಕೊಡೋದಕ್ಕೆ ನನಗೂ ಸ್ವಲ್ಪ ಉತ್ತೇಜನ ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್.